ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದು ಹೆಣ್ಣು ಮದುವೆ ಆಗಿ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದು ಸೇರ್ಕೊಂಡ್ಮೇಲೆ ತವರಲ್ಲಿ ತಾಯಿ ಸತ್ತೋದ್ರೆ ಅದ್ರ ಜೊತೆ ತವರಿನ ಎಷ್ಟೋ ಸಂಬಂಧಗಳು ಕಳೆದು ಹೋಗುತ್ತೆ. ಆದರೆ ನನ್ನ ವಿಷಯದಲ್ಲಿ ಹಾಗಾಗಲಿಲ್ಲ. ನಮ್ಮ ಅತ್ತಿಗೆ ಇದ್ರಲ್ಲ, ಅವರು ನನಗೆ ತಾಯಿ ಪ್ರೀತಿನ ಕೊಟ್ಟರು. ತವ್ರ ಮನೆಯಿಂದ ಏನೇನು ಕೊಡಬೇಕೋ ಪ್ರತಿ ವರ್ಷ ಅದನ್ನು ಕೊಡ್ತಿದ್ರು. ನನಗಿನ್ನೂ ಮದುವೆ ಆಗದೆ ಇದ್ದಾಗ ಅವ್ರಿಗಿನ್ನೂ ಮಕ್ಕಳು ಹುಟ್ಟಿರಲಿಲ್ಲ. ಅವ್ರಿಗೆ ಮಗು ಹುಟ್ಟಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತಿದ್ದೆ. ಆ ದೇವ್ರು ಕರುಣಿಸಿ ಒಂದು ಮಗುನ ಕೊಟ್ಟ. ಅದಾದಮೇಲೆ ನಮ್ಮಿಬ್ಬರು ಮದುವೆ ಆಯಿತು. ಆಗಿಂದ ನಮ್ಮಪ್ಪ, ಅಣ್ಣ, ಅತ್ತಿಗೆ, ಅವ್ರ ಮಗ ಯಾರನ್ನೂ ಒಟ್ಟಿಗೆ ನೋಡೋ ಸೌಭಾಗ್ಯನೇ ನನಗೆ ಸಿಗಲಿಲ್ಲ. ಯಾಕೋ ಇವತ್ತು ನಿಮ್ಮ ಅದಕ್ಕೆ ನಾನು ತುಂಬ ನೆನಪು ಮಾಡ್ಕೊಳ್ತಾ ಇದೆಯಾ ಅಲ್ವಾ? ಇವತ್ತೊಂದೇ ದಿವಸ ಅಲ್ಲ ರೀ, ಪ್ರತಿಯೊಂದು ಕ್ಷಣನೂ ನಮ್ಮ ಅತ್ತಿಗೆ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನಿವತ್ತು ಈ ಥರ ಇರೋದಕ್ಕೆ ಅವರೇ ಕಾರಣ. ಅವ್ರು ಹೇಳ್ಕೊಟ್ಟ ಪ್ರತಿಯೊಂದು ಮಾತನ್ನು ನಾನು ಚಾಚು ತಪ್ಪದೆ ಪಾಲಿಸ್ಕೊಂಡು ಬಂದಿದ್ದೀನಿ. ಅವ್ರು ಬದುಕಿದ್ದಾಗ ಫೋನ್ ಮಾಡಿ ಆದರೂ ಮಾತಾಡ್ತಿದ್ದೆ. ಆದರೆ ಈಗ ಅದಕ್ಕೂ ಅವಕಾಶ ಇಲ್ಲ. ಆ ದೇವರು ಅವರನ್ನು ಇಷ್ಟು ಬೇಗ ನಮ್ಮೆಲ್ಲರಿಂದ ಕರ್ಕೊಂಡ್ಬಿಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಂದು ರೀತಿ ಅನಾಥ ಭಾವನೆ ನನ್ನನ್ನು ಕಾಡ್ತಾ ಇದೆ. ಬೇಜಾರು ಮಾಡ್ಕೋಬೇಡ ಲಕ್ಷ್ಮಿ. ಅವ್ರು ನಮ್ಮ ಜೊತೆಲಿ ಇಲ್ಲದೆ ಇರ್ಬೋದು, ಆದರೆ ಅವ್ರು ತೋರಿಸ್ಕೊಟ್ಟಿರೋ ದಾರಿ ನಮ್ಮ ಕಣ್ಣು ಮುಂದಿದೆ. ಆ ದಾರಿನಲ್ಲಿ ನೀನು ನಡೀತಾ ಇದೆಯಾ? ಅವ್ರು ನಿನ್ನ ನೋಡಿ ನಿನ್ನ ಮಾತು ಕೇಳಿ ಸಂತೋಷ ಪಡ್ತಿರ್ತಾರೆ ಲಕ್ಷ್ಮಿ. ಪಾಪ, ನಿನ್ನನ್ನು ನಿಮ್ಮ ಅಣ್ಣನ ಒಂದು ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು. ಆದರೆ ಅವರೇ ನಮ್ಮ ಜೊತೆಲಿಲ್ಲ. ನಮಗೆ ಸಂತೋಷ ಕೊಡಬೇಕು ಅಂತ ಪ್ರಯತ್ನ ಪಟ್ಟವ್ರಿಗೆ ನಾವು ಸಂತೋಷನೇ ಕೊಡಬೇಕಲ್ವಾ? ನೀವು ಹೇಳೋದು ನಿಜಾನೇ ರೀ. ನಮ್ಮ ಅತ್ತಿಗೆ ಬದುಕಿದ್ದಾಗ ಯಾರ ಮನಸ್ಸನ್ನು ನೋಯಿಸ್ತಾರಲ್ಲ, ಮಕ್ಕಳ ಥರ ಎಲ್ಲರ ಹತ್ರ ಮಾತಾಡ್ತಿದ್ರು. ಕಲ್ಮಶ ಇಲ್ಲದಿರುವಂಥ ಮನಸ್ಸು ಅವ್ರದ್ದು. ಆ ಮನೆ ನಂದ ದೀಪವಾಗಿದ್ರು. ಈಗ ಆ ದೀಪನೇ ಆರ್ಹೋಯ್ತು. ಅವ್ರು ನೆನೆಸ್ಕೊಂಡ್ರೆ ನನಗೆ ಎಷ್ಟು ಸಂಕಟ ಆಗತ್ತೆ ಎಂದಾಗ ಪಾಪ ಆ ಮನೇಲಿ ಎಲ್ಲರೂ ಹೇಗಿದ್ದಾರೋ ಏನೋ. ನಮ್ಮ ಅತ್ತಿಗೆಗೆ ಮಗನ ಮದುವೆ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಆ ಆಸೆನೂ ನೆರವೇರಲಿಲ್ಲ. ಬದುಕಿ ಹೀಗಲ್ವಾ ಲಕ್ಷ್ಮಿ? ಇವತ್ತು ನಮ್ಮ ಜೊತೆ ಇರೋರು ನಾಳೆ ಇರಲ್ಲ. ಆದರೆ ಅವ್ರ ನೆನಪುಗಳು ನಮ್ಮ ಜೊತೆ ಇರುತ್ತೆ. ಅವ್ರು ಹಾಕ್ಕೊಟ್ಟ ದಾರಿ ನಮ್ಮ ಕಣ್ಣು ಮುಂದಿರುತ್ತೆ. ಆ ದಾರಿನಲ್ಲಿ ಮುಂದಿನ ಬದುಕನ್ನು ಸಾಕ್ಕೊಂಡು ಹೋಗ್ತಾ ಇರಬೇಕು. ನೋಡು, ಇವತ್ತಿಂದ ನಿಮ್ಮತ್ತಿಗೆ ನೆನಪು ಮಾಡ್ಕೊಂಡು ಇನ್ನೂ ದುಃಖ ಪಡಬಾರ್ದು. ಪ್ರಯತ್ನ ಪಡ್ತೀನಿ. ಹಾಯ್ ಬೇಬಿ. ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಅದೇ ನಮ್ಮ ಫ್ರೆಂಡು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಡಿಸ್ಕಷನ್ ಇತ್ತು, ಅಲ್ಲಿಗೆ ಹೋಗಿದ್ದೆ. ಏನಾದ್ರು ಬೇಕಿತ್ತಾ? ತರಲ್ಲ? ಹಾಂ, ಪಾಪ ಇಷ್ಟು ಕಷ್ಟಪಡ್ತಿದ್ಯಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟಿದ್ಯಾ. ನಿನ್ನ ನೋಡಿದ್ರೆ ತುಂಬ ಖುಷಿ ಆಗ್ತಿದೆ ಹರಿ. ಈ ಸಮಯದಲ್ಲಿ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಮಗು ಬೆಳವಣಿಗೆ ಬಗ್ಗೆ ಕೇಳಬೇಕು, ನನಗೇನು ಬೇಕು ಏನು ಬೇಡ ಅಂತ ಒಂದ್ಸಲನಾದರೂ ಯೋಚನೆ ಮಾಡಿದ್ಯಾ? ಅರೆ, ಇದೇನು ಬೇಬಿ ಹೀಗೆ ಹೇಳ್ಬಿಟ್ಟೆ? ಲಕ್ಷ್ಮೀ